ನಾವು ಈಗ ಮುಂಚೆ ಸ್ಟೇ ಮಾಡಿ ಫ್ಲ್ಯಾಟ್ ಏನಿದೆ ಅಲ್ಲಿ ಸ್ವಲ್ಪ ಎಲೆಕ್ಟ್ರಿಸಿಟಿ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ಅವರು ನಮಗೆ ಫ್ಲ್ಯಾಟ್ ಚೇಂಜ್ ಮಾಡಿದ್ದಾರೆ. ಸೊ ದ್ಯಾಟ್ ನಿಮಗೆ ಕೂಡ ಐಡಿಯಾ ಬರುತ್ತೆ ಇಲ್ಲಿ ಯಾವ್ಯಾವ ಥರ ಫ್ಲ್ಯಾಟ್ಸ್ ಅವೈಲೇಬಲ್ ಇದೆ ಅಂತ. ಇದು ಹಾಲ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ ನೋಡಿ. ಒಳ್ಳೆ ಸೋಫಾ ಹಾಕಿದ್ದಾರೆ, ಒಂದು ಟೇಬಲ್ ಕೂಡ ಇದೆ. ಈ ಕಡೆ ಬಂದರೆ ಒಂದು ಟಿ ವಿ ಕ್ಯಾಬಿನೆಟ್ ಇದೆ. AC ಮತ್ತು ಫ್ಯಾನ್ ಎರಡೂ ಪ್ರೊವೈಡ್ ಮಾಡಿದ್ದಾರೆ. ಇದು ಬ್ಯೂಟಿಫುಲ್ ಥಿಂಗ್ ಏನಂದರೆ ಈ ಗ್ಯಾಲರಿ ಸಿಟ್ಟಿಂಗ್ ಆಪ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಕಡೆ ಬಂದರೆ ನೋಡಿ ನಮಗೆ ತುಂಬ ಚೆನ್ನಾಗಿ ವ್ಯೂ ಇದೆ. ಸೊ ಇದು ಒಂದು ಬೆಡ್ರೂಮ್. ಇಲ್ಲಿ ಬಟ್ಟೆ ಇಟ್ಕೊಳ್ಳೋಕ್ಕೆಲ್ಲ ಕಬರ್ಡ್ಸ್ ಇದೆ. ಸೊ ಸೈಡ್ ಟೇಬಲ್ ಕೂಡ ಇದೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಡ್ ಕೂಡ ಕಿಂಗ್ ಸೈಜ್ ಬೆಡ್ ಇದೆ, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಕೂಡ AC ಮತ್ತು ಫ್ಯಾನ್ ಎರಡೂ ಇದೆ. ಈ ರೂಮ್ಗೆ ಕೂಡ ಒಂದು ಗ್ಯಾಲರಿ ಇದೆ. ಈ ಕಡೆಯಿಂದಲೂ ಕೂಡ ತುಂಬ ಬ್ಯೂಟಿಫುಲ್ ವ್ಯೂ ಇದೆ. ಈವ್ನಿಂಗ್ ಟೈಮ್ ಎಲ್ಲ ಎಂಜಾಯ್ ಮಾಡ್ಬೋದು. ಇಲ್ಲಿ ಹ್ಯಾಂಗರ್ಸ್ ಕೂಡ ಇಟ್ಟಿದ್ದಾರೆ ಬಟ್ಟೆ ಇಟ್ಕೊಳ್ಳೋಕೆ. ಐರನ್ ಬಾಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೆಸ್ಟ್ ಪಾರ್ಟ್ ಕಿಚನ್ ನೋಡಿ ಹೇಗಿದೆ. ಇಲ್ಲಿ ಆ್ಯಕ್ಚುಲಿ ಅಡುಗೆ ಮಾಡ್ಕೊಳ್ಳೋಕೆ ಕೂಡ ಆಪ್ಷನ್ಸ್ ಇರುತ್ತೆ. ಸೊ ಇನ್ ಕೇಸ್ ನೀವು ಕುಕ್ ಮಾಡ್ಕೋಬೇಕು ಅಂದರೆ ಕುಕ್ ಮಾಡ್ಕೋಬೋದು. ಡಬಲ್ ಡೋರ್ ಫ್ರಿಜ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೈಕ್ರೋ ಓವನ್ ಇದೆ, ಬ್ರೆಡ್ ಟೋಸ್ಟಿಗೆ ಒಂದು ಇಟ್ಟಿದ್ದಾರೆ, ಮತ್ತು ಕೆಟಲ್ ಇದೆ, ಇಂಡಕ್ಷನ್ ಇದೆ ಸೊ ಅಡುಗೆಗೋಸ್ಕರ. ಸೊ ಸ್ವಲ್ಪ ಯುಟೆನ್ಸಿಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬೇಸಿಕ್ ರಿಕ್ವೈರ್ಮೆಂಟ್ಸಿಗೆ ಏನು ಬೇಕು ಸ್ಪೂನ್ಸ್ ಅದು ಎಲ್ಲ ಇಟ್ಟಿದ್ದಾರೆ. ಚಪಾತಿಗೆ ಲಟ್ಟಣಿಗೆ ಕೂಡ ಇದೆ, ಕತ್ರಿ ಚಾಕು ಎಲ್ಲ ಇದೆ. ಪ್ಲೇಟ್ಸ್ ಕೂಡ ಇದೆ, ಬೌಲ್ಸ್ ಊಟ ಮಾಡೋಕ್ಕೆ. ಯುಟೆನ್ಸಿಲ್ಸ್ ಕೂಡ ಇಟ್ಟಿದ್ದಾರೆ. ಬೇಸಿಕ್ ರಿಕ್ವೈರ್ಮೆಂಟ್ಸ್ಗೆ ಇಷ್ಟು ಸಾಕು. ಐ ಥಿಂಕ್ 4 ಮೆಂಬರ್ಸ್ ಬಂದರೆ ಇನ್ ಕೇಸ್ ನೀವು ಕುಕ್ ಮಾಡ್ಕೋತೀರಾ ಅಂದರೆ ಇಷ್ಟು ಸಾಕಾಗತ್ತೆ. ಪ್ಯೂರಿಫೈಯರ್ ಕೂಡ ಇದೆ. ಜೊತೆಗೆ ವಾಷಿಂಗ್ ಮಿಷಿನ್ ಇದೆ. ಇನ್ ಕೇಸ್ ನೀವು ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಬಂದು ಅದನ್ನೇ ಬಟ್ಟೆನ ಕ್ಯಾರಿ ಮಾಡಬೇಕು, ಯಾಕೆಂದರೆ ನಾವು ಬ್ಯಾಂಗ್ಳೂರಿಂದ ಬಂದಿರೋದ್ರಿಂದ ಮತ್ತೆ ಫ್ಲೈಟಲ್ಲಿ ಅದೆಲ್ಲ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಸೊ ಬೆಸ್ಟ್ ಥಿಂಗ್ ವಾಷಿಂಗ್ ಮಿಷಿನ್ ಇದೆ. ನೀವು ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ನೀವು ಫ್ರೆಶ್ ಆಗೇ ಮನೆಗೆ ಹೋಗ್ಬೋದು ನೋಡಿ. ಇದು ಇನ್ನೊಂದು ಬೆಡ್ರೂಮು. ಆಲ್ಮೋಸ್ಟ್ ಎರಡು ಸೇಮ್ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಇದು ಕೂಡ ಸೇಮ್ ಇದೆ. ಈ ಕಡೆಯಿಂದನೂ ಸೇಮ್ ಬಾಲ್ಕನಿ ವ್ಯೂ ಇರೋದು. ಇದು ವಾಶ್ರೂಮ್ ಇದೆ. ಈ ಕಡೆದು ಆಲ್ಮೋಸ್ಟ್ ಸೇಮ್ ಇದೆ ಎರಡು. ಈ ಕಡೆ ಬಂದರೆ ಹ್ಯಾಂಡ್ ವಾಶ್ ಕೂಡ ಇಟ್ಟಿದ್ದಾರೆ. ವಾವ್, ಮಿರರ್ ಇದೆ, ವಾಶ್ ಬೇಸಿನ್ ಆ್ಯಂಡ್ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಬೇಕೋ ಅದು ಇಟ್ಟಿದ್ದಾರೆ. ಆ್ಯಕ್ಚುಲಿ ಟಿಶ್ಯೂ ಪೇಪರ್ ಇದೆ ಮತ್ತು ಒಂದು ಹ್ಯಾಂಡ್ ಟವಲ್ ಇಟ್ಟಿದ್ದಾರೆ, ಮತ್ತು ಹೇರ್ ಡ್ರೈಯರ್ ಕೂಡ ಇಟ್ಟಿದ್ದಾರೆ. ವಾವ್, ದಿಸ್ ಇಸ್ ಗುಡ್. ವಾಶ್ರೂಮ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲದಕ್ಕಿಂತ ನನಗೆ ತುಂಬ ಚೆನ್ನಾಗಿರಬೇಕು ವಾಶ್ರೂಮ್. ಸೊ ಸ್ವಲ್ಪ ಚಿಕ್ಕದಾಯಿತು ಅನಿಸ್ತಾ ಇದೆ, ಸ್ಟಿಲ್ ಓಕೆ. ಶವರ್ ಏರಿಯಾ ಇದು. ನಿಮ್ಗೇನಾದರೂ ಈ ರೂಮ್ ಡೀಟೇಲ್ಸ್ ಬೇಕು ಅಂತ ಅನಿಸಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ತಿಳಿಸಿ. ಸೊ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಇದು ನಾರ್ತ್ ಗೋವಾದಲ್ಲಿರೋದು ಆ್ಯಕ್ಚುಲಿ. ನಾವು ಹೋಮ್ ಸ್ಟೇಯಲ್ಲಿದ್ದೀವಲ್ಲ, ಆ ಹೋಮ್ ಸ್ಟೇಯಿಂದ ಇದು ವಾಕಬಲ್ ಡಿಸ್ಟೆನ್ಸ್ ಇದೆ. ಅಂಜನಾ ಬೀಚ್ಗೆ ಬಂದಿದ್ದೀವಿ.
ಜೂನ್ ಇರೋದ್ರಿಂದ ಮಳೆ ಬರ್ತಾ ಇದೆ, ಬಟ್ ನಾನು ಇದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ. ಬನ್ನಿ ಅಂಜನಾ ಬೀಚ್ ಹೇಗಿದೆ ಅಂತ ತೋರಿಸ್ತೀನಿ. ಈ ಥರ ಸ್ಟೋನ್ಸ್ ಇದೆಯಲ್ಲ, ಮುಂಬೈಯಲ್ಲಿ ನರಿಮನ್ ಪಾಂಡಲ್ಲಿದೆ ಈ ಥರ ಅಲ್ಲ. Don't go further. ಮಳೆಯಲ್ಲಿ ಮಜಾನೇ ಬೇರೆ ಅಲ್ಲ. ಸಕ್ಕತ್ತಾಗಿದೆ. ಮಳೆ ಅನ್ನೋದಕ್ಕಿಂತ ಎರಡು ಎಂಜಾಯ್ ಮಾಡ್ದಂಗೆ ಆಗ್ತಾ ಇದೆ. ಹೌದು. ಈ ಟೈಮಲ್ಲಿ ಬಿಸಿ ಬಿಸಿ ಫಿಶ್ ಸಿಕ್ಬಿಟ್ರೆ ಹಿಂಗಿರುತ್ತೆ ಅಂದರೆ ಪಾರ್ಟಿ ಮಾಡ್ತಾ ಇದ್ದಾರೆ ಅವರ. ವಾವ್, ಆ ಕಡೆ ಎಲ್ಲ ಚೇರ್ಸ್ ಹಾಕಿದ್ದಾರೆ. ಮೋಸ್ಟ್ಲಿ ರೆಸ್ಟೋರೆಂಟ್ ಅನ್ಸುತ್ತೆ ಅಲ್ವಾ? ಅವರು ಬರಲಿ. ಮಳೆ ಎಷ್ಟು ಚೆನ್ನಾಗಿದೆ ಬೀಚ್ ಇದು. ಮಳೆ ನೋಡಿ ಹೆಂಗ್ ಬರ್ತಿದೆ ಮೇಡಮ್. ಆ ಕಡೆನೂ ಇದೆ ರೆಸ್ಟೋರೆಂಟ್, ಈ ಕಡೆನೂ ಇದೆ. ಹೌದಲ್ವಾ? ಅದು ಕುತ್ಕೊಳಕ್ ಮಾತ್ರ ಅನ್ಸುತ್ತೆ. ನೋಡೋಣ ಬನ್ನಿ. ಮಳೆ ಸ್ವಲ್ಪ ಕಮ್ಮಿ ಆಗಮ್ಮ. ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ. ಬೀಚಿಗೆ ಬಂದಿದ್ದೀವಿ, ಆದ್ರೆ ಕೂಡ ನಾವು ಮಾತ್ರ ಅಲ್ಲ, ಈ ಕಡೆ ನೋಡಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಬಟ್ ಆ್ಯಕ್ಚುಲಿ ವಿ ಆರ್ ಎಂಜಾಯಿಂಗ್. ತುಂಬ ಖುಷಿ ಆಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀವಿ ಮಳೆ ಕೂಡ. ಈ ಮಳೆಯಲ್ಲಿ ಈ ಬೀಚ್, ವಾವ್, ಸೂಪರ್ ಕಾಂಬಿನೇಷನ್. ನೋಡಬೇಕು ಇಲ್ಲಿ ಅಕ್ಕಪಕ್ಕ ಏನಾದರೂ ಒಳ್ಳೆ ರೆಸ್ಟೋರೆಂಟ್ ಇದ್ದರೆ ಚೆನ್ನಾಗಿ ಆಟ ಆಡಿ ಅಷ್ಟು ಒಳ್ಳೆ ಸಮಯನ ಕಳೆದು ಆಮೇಲಿಂದ ಒಳ್ಳೆ ಊಟ ಮಾಡಬೇಕು. ಮಧ್ಯಾಹ್ನ ಕಾಲಂಗೋಟ್ ಬೀಚ್ ಹೋಗಿದ್ವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಆದರೆ ಕೂಡ ನಾವು ಸಿಕ್ಕಾಪಟ್ಟೆ ಬೀಚಲ್ಲೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮತ್ತು ನಾರ್ತ್ ಗೋವಾದಲ್ಲಿ ಒಂದು ಫೇಮಸ್ ಬೀಚ್ ಇದೆ, ಅದು ಬಾಗಾ ಬೀಚ್. ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಎಲ್ಲರೂ ಹೇಳಿದ್ದು ಆದರೆ ನೈಟ್ ತುಂಬ ಚೆನ್ನಾಗಿರುತ್ತೆ, ನೀವು ಅಲ್ಲಿಗೆ ಹೋಗಿ ಅಂತ. ಸೊ ಅಲ್ಲಿ ತುಂಬ ಪಾರ್ಟೀಸ್ ಎಲ್ಲ ನಡೀತಿರುತ್ತೆ, ಮತ್ತು ಸ್ಟ್ರೀಟ್ ಫುಡ್ ಇದೆ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸಂಜೆ 6 o'clock ಆಗಿದೆ. ಸೊ ಅದು ಹೇಗಿರುತ್ತೆ ಅಂದರೆ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ. ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಕಂಟಿನ್ಯೂಸ್ ಮಳೆ ಇದೆ ಆ್ಯಕ್ಚುಲಿ ಇಲ್ಲಿ. ಅರೆ ವಾ, ಆ್ಯಕ್ಚುಲಿ ಬೀಚ್ ಆಪೋಸಿಟೇನೆ ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಕಾಣಿಸ್ತಾ ಇದೆ. ಅದೇನಂತ ನನಗೆ ಗೊತ್ತಿಲ್ಲ, ಹೋಗಿ ನೋಡಬೇಕು. ಇಲ್ಲಿ ತುಂಬ ದೂರದಿಂದ ಲೈಟಿಂಗ್ಸ್ ಏನು ಕಾಣಿಸ್ತಾ ಇತ್ತು ಅದು ಆ್ಯಕ್ಚುಲಿ ಇಲ್ಲಿ ಬೀಚ್ ಸೈಡ್ ಕಂಟಿನ್ಯೂಸ್ ಆಗಿ ರೆಸ್ಟೋರೆಂಟ್ಸ್ಗಳಿದೆ. ಸೊ ಅವರು ಬೇರೆ ಬೇರೆ ಥೀಮ್ಸ್ನಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಲೈಟಿಂಗ್ಸ್ ಜೊತೆಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸನ್ನ ಮಾಡಿರ್ತಾರೆ. ಸೊ ನಿಮಗೆ ಹೇಗೆ ಕಂಫರ್ಟಬಲ್ಲು, ಸೊ ಆ ಥರ ನೀವು ಎನ್ಕ್ವೈರಿ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಹೋಗಿ ಫೈನಲಿ ಒಂದು ಚೂಸ್ ಮಾಡಬಹುದು. ಮತ್ತು ಇನ್ನೊಂದೇನೆಂದರೆ
ನೀವು ಅಲ್ಲಿ ಹೋದ ತಕ್ಷಣ ಅಲ್ಲಿ ಸ್ಟಾಫ್ ಏನಿರ್ತಾರೆ ಅವರೇ ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನಾವು ಜೂನಲ್ಲಿ ಹೋಗಿದ್ದರಿಂದ ಇದು ಆ್ಯಕ್ಚುಲಿ ಸೀಸನ್ ಇರಲ್ಲ, ಸೊ ಹಾಗಾಗಿ ಅವರೇ ಬಂದು ಅಪ್ರೋಚ್ ಮಾಡ್ತಾರೆ. ಫುಡ್ಡು ಮತ್ತು ಲಿಕ್ಕರ್ಸ್ ಮೇಲೆ ಕೂಡ ಆಫರ್ಸ್ನ ಕೊಡ್ತಾರೆ. ಸೊ ನೀವು ಅದನ್ನು ಎನ್ಕ್ವೈರಿ ಮಾಡ್ತಾ ಹೋದಾಗ ಫೈನಲಿ ನಿಮಗೆ ಯಾವುದು ಸರಿ ಹೋಗುತ್ತೆ ಅಂತ ನೀವು ಚೂಸ್ ಮಾಡಬಹುದು. ಮತ್ತು ಕೆಲವೊಂದು ರೆಸ್ಟೋರೆಂಟ್ಸ್ ಏನಿರುತ್ತೆ ಅಂದರೆ ಒಳಗಡೆ ಪಬ್ ಇರುತ್ತೆ, ತುಂಬ ಲೌಡ್ ಮ್ಯೂಸಿಕ್ ಹಾಕಿರ್ತಾರೆ. ನಮಗೆ ಆ ಥರದ್ದು ಬೇಕಿರಲಿಲ್ಲ, ಯಾಕಂದರೆ ನಾವು ಫ್ಯಾಮ್ಲಿ ಹೋಗಿದ್ದರಿಂದ ಆ ಸಮುದ್ರನ ನೋಡಿಕೊಂಡು ಒಳ್ಳೆ ಗಾಳಿ ಜೊತೆಗೆ ಆ ಮಂದ ಬೆಳಕಲ್ಲಿ ಊಟ ಮಾಡಬೇಕು ಅನ್ನೋದು ಥಾಟ್ ಇತ್ತು. ಬಟ್ ಅವತ್ತು ಮಳೆ ಕೂಡ ಬರ್ತಾಯಿತ್ತು. ಬಟ್ ನಾವು ಫೈನಲಿ ಚೂಸ್ ಮಾಡಿದ್ವಿ ರೆಸ್ಟೋರೆಂಟು. ಆದರೆ ಆ ರೆಸ್ಟೋರೆಂಟವ್ರು ಕೂಡ ನಮಗೆ ಹೇಳಿದರು, ನೀವು ಪ್ಲೀಸ್ ಒಳಗಡೆ ಬಂದು ಕೂತ್ಕೊಳ್ಳಿ, ಆ ಬೀಚ್ ಸೈಡ್ ಕೂತ್ಕೋಬೇಡಿ ಅಂತ. ಬಟ್ ನಮಗೇನಂದರೆ ಇಲ್ಲಿ ತನಕ ಒಂದು ಬೀಚನ್ನ ನೋಡಿಕೊಂಡು ಊಟ ಮಾಡಿದ್ರೇ ಅದು ಒಳ್ಳೆ ಡಿನ್ನರ್ ಪಾರ್ಟಿ ಆಗುತ್ತೆ ಅಲ್ಲ. ಸೊ ಒಳಗಡೆ ಕೂತ್ಕೊಂಡ್ರೆ ಆ ಫೀಲ್ ಬರಲ್ಲ ಅಂತ ನಾವು ಹೇಳಿದ್ವಿ, ಇಲ್ಲ ನಾವು ಆಚೆನೇ ಕೂತ್ಕೋತೀವಿ ಅಂತ. ಬಟ್ ಲಕ್ಕಿಲಿ ಅವತ್ತು ಮಳೆ ಕೂಡ ಬಂದಿಲ್ಲ. ನಾವು 7 o'clock ಹೋಗಿದ್ದು 11:30 ತನಕ ಆ ಬೀಚ್ನ ನೋಡ್ತಾ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಮಾತಾಡಿಕೊಂಡು ಊಟ ಮಾಡಿದ್ವಿ. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನೀವು ಕೂಡ ಅಲ್ಲಿ ಹೋದರೆ ಎಲ್ಲ ಎನ್ಕ್ವೈರಿ ಮಾಡಿ ಆಮೇಲೆ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ನೀವು ಅದನ್ನು ಚೂಸ್ ಮಾಡಿ ಅಲ್ಲಿ ಊಟ ಮಾಡಬಹುದು. चिकन लॉलीपॉप ड्राई बोला था ना? हाँ ड्राई बोला ना, ऑयल फ्राई बोला था. नहीं वो ड्राई आएगा सर, इससे नहीं ये आपका नहीं ड्राई बोला था, ड्राई. सर लॉलीपॉप, सर लॉलीपॉप इधर ಇದೇನಾ? ये ಎಲ್ಲ ತಿನ್ನಿ ಎಲ್ಲರೂ ಒಂದೊಂದು ಹಾಕೊಳ್ಳಿ. ये लेमन चिकन फिश ड्राई. हां लेमन चिकन फिश ड्राई. लेमन चिकन फिश ड्राई ನಾನು ಒಂದು ಪ್ಲೇಟ್ ಹಾಕಿ ಎಕ್ಸ್ಟ್ರಾ ಪ್ಲೇಟ್ ಇಲ್ಲಿ ಚೆನ್ನಾಗಿದೆ. ನಾವು ಪ್ರತಿ ರೆಸ್ಟೋರೆಂಟ್ಸ್ನ ಎನ್ಕ್ವೈರಿ ಮಾಡ್ತಾ ಹೋಗಬೇಕಾದ್ರೆ ಅಲ್ಲಿ ಕೆಲವೊಂದು ರೆಸ್ಟೋರೆಂಟ್ಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಫೋಟೋ ತಗೊಳ್ಳೋಕ್ಕೆ ಅಂತಲೇ ತುಂಬ ಡಿಫ್ರೆಂಟ್ ಥೀಮ್ನಲ್ಲಿ ಡಿಫ್ರೆಂಟ್ ಲೈಟಿಂಗ್ಸ್ನಲ್ಲಿ ಆ ಫೋಟೋಗ್ರಫಿಗೆ ಅಂತಲೇ ಬ್ಯಾಕ್ಗ್ರೌಂಡ್ ಸೆಟ್ ಮಾಡಿ ಇಟ್ಟಿದ್ರು. ಜೊತೆಗೆ ಐ ಲವ್ ಗೋವಾ ಅನ್ನೋ ಬೋರ್ಡ್ನ ಕೂಡ ಅಲ್ಲಿ ತುಂಬ ಕಡೆ ಹಾಕಿದ್ರು. ಎಲ್ಲರೂ ಸಿಕ್ಕಾಪಟ್ಟೆ ಫೋಟೋಸ್ ತಗೋತಾಯಿದ್ರು. ನಾವು ಕೂಡ ತುಂಬ ಫೋಟೋಸ್ ತೆಗೆಸ್ಕೊಂಡ್ವಿ. ಸೊ ತುಂಬಾ ಖುಷಿ ಆಯಿತು. Couple dance is going on.